Hello everyone, this is Ravi, your confident English coach. In today's video, I am going to talk about a very important word in spoken English, let. ಫ್ರೆಂಡ್ಸ್, ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಹೆಚ್ಚಾಗಿ ಈ ಲೆಟ್ ಅನ್ನೋ ಪದನ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ಲೆಟ್ ಅನ್ನೋ ವರ್ಡ್ಗೆ ಇಂಗ್ಲೀಷಲ್ಲಿ ಏನು ಮೀನಿಂಗ್ ಬರುತ್ತೆ ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ಯಾವ ಸಿಚುವೇಷನ್ ನಾವು ಲೆಟ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು ಆ್ಯಂಡ್ ಲೆಟ್ ಅನ್ನೋ ವರ್ಡ್ ಯೂಸ್ ಮಾಡಿ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಇನ್ ದಿಸ್ ಲೆಸನ್. ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಫ್ರೆಂಡ್. ಓಕೆ ಫ್ರೆಂಡ್ಸ್, ಫಸ್ಟ್ ಲೆಟ್ ಮಿ ಟೀಚ್ ಯು ದ ಮೀನಿಂಗ್ ಆಫ್ ದಿಸ್ ವರ್ಡ್ ಲೆಟ್. ಸೊ ಲೆಟ್ ಅನ್ನೋ ಪದಕ್ಕೆ ಅರ್ಥ ಏನು ಬರುತ್ತೆ ಅಂತ ನೋಡೋಣ. ಸೊ ಕನ್ನಡದಲ್ಲಿ ನಿಮಗೆ ಲೆಟ್ ಅನ್ನೋ ಪದಕ್ಕೆ ಬಿಡು ಅಥವಾ ಅನುಮತಿಸುವಂಥ ಮೀನಿಂಗ್ ಬರುತ್ತೆ. ಬಿಡು ಅಥವಾ ಅನುಮತಿಸುವಂಥ ಅರ್ಥ ಕೊಡುತ್ತೆ ಇದು. ಆ್ಯಂಡ್ ಈ ಲೆಟ್ ಅನ್ನೋ ವರ್ಡ್ ನಾವು ಡಿಫ್ರೆಂಟ್ ವರ್ಡ್ಸ್ ಜೊತೆ ಮ್ಯಾಚ್ ಮಾಡ್ತೀವಿ. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ. ಲೆಟ್ ಮೀ, ಸೊ ಲೆಟ್ ಜೊತೆ ಮೀ ಅನ್ನೋ ವರ್ಡ್ನ ನಾವು ಮ್ಯಾಚ್ ಮಾಡ್ಬೋದು, ಲೆಟ್ ಮೀ ಅಂತ. ಆ್ಯಂಡ್ ಲೆಟ್ ಜೊತೆ ನೀವು ಹಿಮ್, ಹರ್, ದೆಮ್, ಇಟ್ ಈ ಥರ ಪದಗಳನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲೆಟ್ ಜೊತೆ ನೀವು ಅಸ್ ಅನ್ನೋ ವರ್ಡ್ ಯೂಸ್ ಮಾಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ವಿ ಕ್ಯಾನ್ ಯೂಸ್ ಲೆಟ್ ಆದಮೇಲೆ ನೀವು ನೇಮ್ಸ್ ಆಫ್ ದ ಪೀಪಲ್, ಪ್ಲೇಸಸ್, ಥಿಂಗ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಕೃಷ್ಣ, ಲೆಟ್ ಕಾವ್ಯ, ಲೆಟ್ ದ ವಾಟರ್ ಬಾಟಲ್, ಓಕೆ, ಲೆಟ್ ದ ಮೊಬೈಲ್ ಫೋನ್, ಓಕೆ, ಲೆಟ್ ದಿ ಅನಿಮಲ್ಸ್, ಲೆಟ್ ದ ಬಾಯ್ಸ್, ಲೆಟ್ ದ ಗರ್ಲ್ಸ್, ಈ ಥರ ನೇಮ್ಸ್ನ ಯೂಸ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಲೆಟ್ ಅನ್ನೋ ವರ್ಡ್ ಜೊತೆ ನಾವು ಈ ಆಬ್ಜೆಕ್ಟ್ ಪ್ರೊನೌನ್ಸ್ ಅನ್ನೋ ಪದಗಳನ್ನ ಯೂಸ್ ಮಾಡ್ತೀವಿ. ಲೈಕ್ ಮೀ, ಹಿಮ್, ಹರ್, ಇಟ್, ದೆಮ್, ಅಸ್ ಈ ಥರ ಪದಗಳನ್ನ ಯೂಸ್ ಮಾಡಿ ಮಾತಾಡ್ತೀವಿ. ಆ್ಯಂಡ್ ಲೆಟ್ ಅನ್ನೋ ಪದಕ್ಕೆ ಕನ್ನಡ ಮೀನಿಂಗ್ ಏನಪ್ಪ ಬರುತ್ತೆ ಅಂದರೆ ಬಿಡು ಅಥವಾ ಅನುಮತಿಸುವಂಥ. ಆ್ಯಂಡ್ ಅದು ಈ ಲೆಟ್ ಅನ್ನೋ ಪದದ ಪಕ್ಕದಲ್ಲಿ ಮೀ ಅನ್ನೋ ವರ್ಡ್ ಬಂದರೆ ಲೆಟ್ ಮೀ ಅನ್ನೋ ಫ್ರೇಸ್ ನಮಗೆ ಸಿಗುತ್ತೆ. ಸೊ ಲೆಟ್ ಮೀ ಅನ್ನೋ ಫ್ರೇಸ್ಗೆ ಏನಪ್ಪ ಮೀನಿಂಗ್ ಬರುತ್ತೆ ಅಂದರೆ ನನ್ನನ್ನು ಬಿಡು ಅಂತ, ನನ್ನನ್ನು ಮಾಡ್ಲಿಕ್ಕೆ ಬಿಡು, ನನ್ನನ್ನು ಒಂದು ಕೆಲಸ ಮಾಡೋದಕ್ಕೆ ಅನುಮತಿಸುವಂಥ ಮೀನಿಂಗ್ ಬರುತ್ತೆ. ಸೊ ಫಸ್ಟ್ ನಾನು ಲೆಟ್ ಅನ್ನೋ ಜೊತೆಗೆ ಯಾವ ವರ್ಡ್ಸ್ ಮ್ಯಾಚ್ ಮಾಡ್ತೀವಿ ಅಂತ ಹೇಳ್ಕೊಟ್ಟೆ. ಆ್ಯಂಡ್ ಈ ಲೆಟ್ ಮೀ, ಲೆಟ್ ಹಿಮ್, ಲೆಟರ್, ಲೆಟ್ ದೆಮ್, ಲೆಟರ್ಸ್ ಈ ಪದಗಳನ್ನ ಯಾವಾಗ ಯೂಸ್ ಮಾಡಬೇಕಂತ ತಿಳ್ಕೊಳ್ಳೋಣ. ಆಫ್ಟರ್ ದಟ್ ಐ ಗಿವ್ ಸಮ್ ಎಕ್ಸಾಂಪಲ್ ಸೆಂಟೆನ್ಸಸ್. ಸೊ ಹಿಯರ್ ಐ ಹ್ಯಾವ್ ಗಿವನ್ ಯೂಸಸ್ ಆಫ್ ಲೆಟರ್ಸ್, ಯೂಸಸ್ ಆಫ್ ಲೆಟ್. ಓಕೆ, ಸಿ ಫ್ರೆಂಡ್ಸ್, ಇಲ್ಲಿ ನಾನು ಲೆಟ್ ಅನ್ನೋ ವರ್ಡ್ ಜೊತೆ ಯಾವ ಪದಗಳು ಮ್ಯಾಚ್ ಮಾಡ್ತೀವಿ ಅದಕ್ಕೆ ಏನು ಅರ್ಥ ಬರುತ್ತೆ ಅಂತ ಕೊಟ್ಟಿದ್ದೀನಿ. ಸೊ ಲೆಟ್ ಅನ್ನೋ ವರ್ಡ್ ಜೊತೆ ನಾವು ಹೆಚ್ಚಾಗಿ ಲೆಟ್ ಮೀ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಸೊ ಲೆಟ್ ಮೀ ಅಂದರೆ ನನ್ನನ್ನು ಬಿಡು ಅಂತ. ಸೊ ಟು ಆಸ್ಕ್ ಪರ್ಮಿಷನ್ ಇನ್ ಅನ್ ಇನ್ಫಾರ್ಮಲ್ ವೇ. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಸಮ್ಟೈಮ್ಸ್ ವಿ ಆಸ್ಕ್ ಪರ್ಮಿಷನ್ ಟು ಡೂ ಸಮಥಿಂಗ್ ಇನ್ ಅನ್ ಇನ್ಫಾರ್ಮಲ್ ವೇ. ಇನ್ಫಾರ್ಮಲ್ ಅಂದರೆ ಏನು ರೆಸ್ಪೆಕ್ಟ್ ಇಲ್ದಿರ ಕ್ಯಾಶುವಲಾಗಿ ಬಂದು ಪರ್ಮಿಷನ್ ಕೇಳ್ತೀವಿ. ಆ ಒಂದು ಸಿಚುವೇಷನ್ ನೀವು ಲೆಟ್ ಮೀ ಅನ್ನೋ ಪದ ಯೂಸ್ ಮಾಡ್ಕೋಬೋದು. ಸೊ ಲೆಟ್ ಜೊತೆ ಮೀ ಅನ್ನೋ ಪದ ಬಂದರೆ ಲೆಟ್ ಮೀ ಅನ್ನೋ ವರ್ಡ್ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಅರ್ಥ ಏನಪ್ಪ ಅಂದರೆ ಕನ್ನಡ ಮೀನಿಂಗ್ ಬಂದು ನನ್ನನ್ನು ಬಿಡು ಅಂತ, ನನ್ನನ್ನು ಅನುಮತಿಸು. ಲೆಟ್ ಮೀ ಸ್ಪೀಕ್, ನನ್ನನ್ನು ಮಾತಾಡೋಕ್ಕೆ ಬಿಡು. Here I have given you some examples for let me. Okay, if you go through these examples, you will understand. So let me speak ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡು. ಲೆಟ್ ಮೀ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್, ನನ್ನನ್ನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳಕ್ಕೆ ಬಿಡು. ಲೆಟ್ ಮೀ ಈಟ್, ನನ್ನನ್ನು ಊಟ ಮಾಡ್ಲಿಕ್ಕೆ ಬಿಡು. ಲೆಟ್ ಮೀ ಸಿ, ನನ್ನನ್ನು ನೋಡ್ಲಿಕ್ಕೆ ಬಿಡು ಅಂತ. ಸೊ ಲೆಟ್ ಮೀ ಆದಮೇಲೆ ನೀವು V1 ವರ್ಬ್ಸ್ ಯೂಸ್ ಮಾಡಿದ್ರೆ, ಸೊ ನನ್ನನ್ನು ಮಾಡೋಕ್ಕೆ ಬಿಡು, ನಾನು ಹೋಗ್ಬಿಡು, ನಾನು ತೊಗೊಳಕ್ಕೆ ಬಿಡು, ನಾನು ಊಟ ಮಾಡೋಕ್ಕೆ ಬಿಡು ಅಂತ ಡಿಫ್ರೆಂಟ್ ಮೀನಿಂಗ್ಸ್ ಕೊಡುತ್ತೆ ಫ್ರೆಂಡ್ಸ್. ಸೊ ನೀವು ಲೆಟ್ ಮೀ ಆದಮೇಲೆ ಯಾವ ವರ್ಬ್ ಯೂಸ್ ಮಾಡ್ತೀರೋ ಆ ವರ್ಬ್ ತಕ್ಕಂತೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಆ್ಯಂಡ್ ದಿಸ್ ಇಸ್ ಒನ್ ಯೂಸೇಜ್ ಆಫ್ ಲೆಟ್ ಮೀ. ಆ್ಯಂಡ್ ಈ ಲೆಟ್ ಮೀ ಅನ್ನೋ ವರ್ಡ್ ನಾವು ಇನ್ನೂ ಒಂದು 2 ಡಿಫ್ರೆಂಟ್ ಸಿಚುವೇಷನ್ ಯೂಸ್ ಮಾಡ್ಬೋದು. ಅದು ಯಾವಾಗಪ್ಪ ಅಂದರೆ, ಸೊ ಸಮ್ಟೈಮ್ಸ್ ವಿ ಯೂಸ್ ದಿಸ್. ಲೆಟ್ ಮೀ ಕ್ಯಾರಿ ಯುವರ್ ಬ್ಯಾಗ್, ನಾನು ನಿಮ್ಮ ಬ್ಯಾಗ್ನ ತೊಗೊಳ್ತೀನಿ ಬಿಡು. ಲೆಟ್ ಮೀ ಓಪನ್ ದ ಡೋರ್, ನಾನು ಡೋರ್ ಓಪನ್ ಮಾಡ್ತೀನಿ ಬಿಡು. ಲೆಟ್ ಮೀ ಕ್ಲೋಸ್ ದ ಡೋರ್, ನಾನು ಡೋರ್ನ ಕ್ಲೋಸ್ ಮಾಡ್ತೀನಿ ಬಿಡು. ಸೊ ಲೆಟ್ ಮೀ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ತೀನಿ ಬಿಡು. ಸಮ್ಟೈಮ್ಸ್ ವಿ ಆಫರ್ ಅವರ್ ಹೆಲ್ಪ್ ಟು ಅದರ್ ಪೀಪಲ್. ನಾವು ಮಾತಾಡುವಾಗ ನಾನು ನಿಮಗೆ ಆ ಸಹಾಯ ಮಾಡಿಕೊಡ್ತೀನಿ ಬಿಡು, ನಾನು ನಿಮಗೆ ಆ ಕೆಲಸ ಮಾಡಿಕೊಡ್ತೀನಿ ಬಿಡು ಅಂತ ನಾವು ಮಾತಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನೀವು ಲೆಟ್ ಮೀ ಅನ್ನೋ ಪದಗಳನ್ನು ಯೂಸ್ ಮಾಡಿ ಮಾತಾಡ್ಬೋದು. ಆ್ಯಂಡ್ ಈ ಲೆಟ್ ಮೀ ಅನ್ನೋ ಪದನ ಇನ್ನೊಂದು ಸಿಚುವೇಷನ್ ಯೂಸ್ ಮಾಡ್ತೀವಿ. ಅದು ಯಾವಾಗಪ್ಪ ಅಂದರೆ, ಸಮ್ಟೈಮ್ಸ್ ವಿ ಟಾಕ್ ಅಬೌಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಸೇ ಇಮಿಡಿಯೇಟ್ಲಿ. ಸೊ ಇಮಿಡಿಯೇಟಾಗಿ ನೀವು ಮಾತಾಡ್ತಿರೋ ಟೈಮಲ್ಲಿ ಬಂದು ನೀವೇನು ಮಾಡ್ತೀರಾ, ಏನು ಹೇಳೋಕೆ ಹೋಗ್ತಿದ್ದೀರಾ ಅಂತ ಹೇಳೋಕ್ಕೆ ನಾವು ಲೆಟ್ ಮೀನ ಪದ ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್, ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಫಾದರ್ ಟು ಯು, ನಾನು ನಿಮಗೆ ನಮ್ಮ ತಂದೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್, ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದೆಲ್ಲ ಇಮಿಡಿಯೇಟಾಗಿ ಮಾಡುವಂಥ ವಿಷಯಗಳು. ಸೊ ವೆನ್ ಯು ಟಾಕ್ ಅಬೌಟ್ ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ ಇಮಿಡಿಯೇಟ್ಲಿ, ಯು ಕ್ಯಾನ್ ಯೂಸ್ ಲೆಟ್. ಸೊ ಲೆಟ್ ಈಸ್ ಮಾಡಿ ನೀವು, ಇಟ್ ಈಸ್ ಜಸ್ಟ್ ಲೈಕ್ ಆಸ್ಕಿಂಗ್ ಪರ್ಮಿಷನ್, ಬಟ್ ಯು ಆರ್ ಯೂಸಿಂಗ್ ದಿಸ್ ವರ್ಡ್ ಲೆಟ್ ಮೀ ಟು ಟಾಕ್ ಅಬೌಟ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇಮಿಡಿಯೇಟ್ಲಿ. ಇಮಿಡಿಯೇಟಾಗಿ ನೀವು ಏನು ಮಾಡೋಕ್ಕೆ ಹೋಗ್ತೀರಾ ಅಂತ ತಿಳಿಸೋದಕ್ಕೆ ಈ ಲೆಟ್ ಮೀ ಅನ್ನೋ ಪದನ ಯೂಸ್ ಮಾಡ್ಬೋದು. So these are the 3 different uses of let me. So first usage of let me is to ask permission in an informal way. Informal ನೀವು ಪರ್ಮಿಷನ್ ಕೇಳಬೇಕಂದ್ರೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಲೆಟ್ ಮೀ ಅನ್ನೋ ಪದಗಳನ್ನ ಯೂಸ್ ಮಾಡಿ ನೀವು ಮಾತಾಡ್ಬೋದು. ಆ್ಯಂಡ್ ಟು ಆಫರ್ ಯುವರ್ ಹೆಲ್ಪ್, ನಿಮ್ಮ ಹೆಲ್ಪ್ನ ನೀವು ಆಫರ್ ಮಾಡೋದಕ್ಕೆ ಲೆಟ್ ಮೀ ಅನ್ನೋ ವರ್ಡ್ ಯೂಸ್ ಮಾಡಿ ಮಾತಾಡ್ಬೋದು. ಆ್ಯಂಡ್ ಟು ಸೇ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ ಇಮಿಡಿಯೇಟ್ಲಿ, ಯು ಕ್ಯಾನ್ ಯೂಸ್ ಲೆಟ್ ಮೀ ಅನ್ನೋ ಪದ ಯೂಸ್ ಮಾಡಿ ಮಾತಾಡ್ಬೋದು. So here I have given you some example sentences. You practice ಮೇಕಿಂಗ್ ಸಮ್ ಮೋರ್ ಎಕ್ಸಾಂಪಲ್ ಸೆಂಟೆನ್ಸಸ್. ಲೆಟ್ ಮೀ ಆದಮೇಲೆ V1 ವರ್ಬ್ ಯೂಸ್ ಮಾಡಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಯು ಕ್ಯಾನ್ ಟೈಪ್ ದ ಎಕ್ಸಾಂಪಲ್ ಸೆಂಟೆನ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಹಿಯರ್ ಆಲ್ಸೋ. ಅದರ್ ಪೀಪಲ್ ಆಲ್ಸೋ ವೆನ್ ದೇ ರೀಡ್ ಯುವರ್ ಸೆಂಟೆನ್ಸಸ್ ದೇ ವಿಲ್ ಲರ್ನ್ ಟು ಯೂಸ್ ದಿಸ್ ಲೆಟ್ ವರ್ಡ್ ವೆರಿ ಈಸಿಲಿ. So this is the first usage of let.
ಲೆಟ್ ಅನ್ನೋ ವರ್ಡ್ ಜೊತೆ ಮೀ ಅನ್ನೋ ಬಂದಾಗ ಈ ಥರ ಮೀನಿಂಗ್ ಬರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಮೀನಿಂಗ್ ಆಫ್ ದಿಸ್ ಲೆಟ್ ಹಿಮ್. ಸೊ ಲೆಟ್ ಜೊತೆ ಸಮ್ಟೈಮ್ಸ್ ನಾವು ಹಿಮ್, ಹರ್, ಇಟ್, ದೆಮ್ ಅನ್ನೋ ಪದಗಳು ಯೂಸ್ ಮಾಡ್ತೀವಿ. ಸೊ ಲೆಟ್ ಹಿಮ್ ಅನ್ನೋ ಪದ ಜೊತೆ ನೀವು ಲೆಟ್ ಹಿಮ್ ಅನ್ನೋ ವರ್ಡ್ ಯೂಸ್ ಮಾಡಿ ಸಮ್ ಸೆಂಟೆನ್ಸ್ ಮೇಕ್ ಮಾಡಿದ್ದೀವಿ ನೋಡಿ. ಸೊ ಲೆಟ್ ಹಿಮ್ ಸ್ಪೀಕ್, ಲೆಟ್ ಹಿಮ್ ಗೋ. ಸೊ ಲೆಟ್ ಆದಮೇಲೆ ನೀವು ಹಿಮ್, ಹರ್, ದೆಮ್ ಈ ಥರ ಪದಗಳು ಯೂಸ್ ಮಾಡುವಾಗ ಇಟ್ ಗಿವ್ಸ್ ಅ ಮೀನಿಂಗ್ ಲೈಕ್ ಯು ಆರ್ ಗಿವಿಂಗ್ ಪರ್ಮಿಷನ್ ಅದರ್ ಪೀಪಲ್. ಸೊ ನೀವು ಇನ್ನೊಬ್ಬರಿಗೆ ಪರ್ಮಿಷನ್ ಕೊಡೋ ಥರ ಆಗುತ್ತೆ. ಸೊ ನೀವು ಒಂದು ಕೆಲಸ ಮಾಡೋದಕ್ಕೆ ನೀವು ಪರ್ಮಿಷನ್ ತೊಗೊಂಡು ಮಾತಾಡಬೇಕಾದ್ರೆ ಲೆಟ್ ಮೀ ಅನ್ನೋ ಪದ ಯೂಸ್ ಮಾಡಬೇಕು, ನನ್ನನ್ನು ಮಾಡ್ಲಿಕ್ಕೆ ಬಿಡು ಅಂತ. ಸೊ ನೀವು ಇನ್ನೊಬ್ರಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಲೆಟ್ ಹಿಮ್, ಲೆಟ್ ಹರ್, ಲೆಟ್ ದೆಮ್ ಈ ಪದಗಳು ಯೂಸ್ ಮಾಡಿ ನೀವು ಮಾತಾಡಬೇಕು ಫ್ರೆಂಡ್ಸ್. ಲೆಟ್ ಹಿಮ್ ಸ್ಪೀಕ್ ಅಂದರೆ ಅವನು ಮಾತಾಡಲಿ ಬಿಡು, ಲೆಟ್ ಹಿಮ್ ಗೋ ಅವನು ಹೋಗಲಿ ಬಿಡು. ಆ್ಯಂಡ್ ಇದೇ ರೀತಿಯಾಗಿ ಲೆಟ್ ಹರ್ ಕೂಡ ಯೂಸ್ ಮಾಡ್ಕೋಬೋದು. ಲೆಟ್ ಹರ್ ಕಮ್ ಅವಳು ಬರಲಿ ಬಿಡು, ಲೆಟ್ ಹರ್ ಕ್ರೈ ಅವಳು ಅಳ್ಲಿ ಬಿಡು, ಲೆಟ್ ಹರ್ ಡೂ ಇಟ್ ಇನ್ ಅವರ್ ವೇ ಅವಳು ದಾರಿನಲ್ಲಿ ಅವಳು ಮಾಡಲಿ ಬಿಡು, ಅವಳಿಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಮಾಡಿಬಿಡು. ಲೆಟ್ ಹರ್ ವೇರ್ ವಾಟ್ ಶಿ ವಾಂಟ್ಸ್ ಅವಳಿಗೆ ಯಾವ ಥರ ಡ್ರೆಸ್ ಬೇಕೋ ಆ ಥರ ಡ್ರೆಸ್ ಹಾಕೊಂಡ್ಲಿ ಬಿಡು. ಈ ಥರ ಲೆಟ್ ಹರ್, ಲೆಟ್ ಹಿಮ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಯರ್ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಫಾರ್ ಲೆಟ್ ದೆಮ್ ಆಲ್ಸೋ. ಸೊ ಲೆಟ್ ದೆಮ್ ಪ್ಲೇ ಅವರು ಆಟ ಆಡಲಿ ಬಿಡು, ಲೆಟ್ ದೆಮ್ ಕಮ್ ಅವರು ಬರಲಿ ಬಿಡು, ಲೆಟ್ ದೆಮ್ ವಾಚ್ ಟಿ ವಿ ಅವರು ಟಿ ವಿ ನೋಡಲಿ ಬಿಡು, ಲೆಟ್ ದೆಮ್ ಪ್ರೇ ಅವರು ಪ್ರೇ ಮಾಡಲಿ ಬಿಡು, ಲೆಟ್ ದೆಮ್ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್ ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಲಿ ಬಿಡು. ಸೊ ಇದಾಗ ಲೆಟ್ ದೆಮ್ ಅನ್ನೋ ಪದ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸ್ ಲೆಟ್ ಜೊತೆ ನಾವು ಈಟ್ ಅನ್ನೋ ಪದನ ಮ್ಯಾಚ್ ಮಾಡ್ತೀವಿ. ಲೆಟ್ ಇಟ್ ಬಿ ದೇರ್ ಅದು ಅಲ್ಲೇ ಇರಲಿ ಬಿಡು, ಲೆಟ್ ಇಟ್ ಗೋ ಅದು ಹೋಗಲಿ ಬಿಡು. ಸೊ ಈ ರೀತಿಯಾಗಿ ಅದರ್ ಪೀಪಲ್ಗೆ ನೀವು ಅದರ್ ಥಿಂಗ್ಸ್ ಆ್ಯಂಡ್ ಅದರ್ ಪೀಪಲ್ಗೆ ನೀವು ಪರ್ಮಿಷನ್ ಕೊಡುವಾಗ ಲೆಟ್ ಹಿಮ್, ಲೆಟ್ ಹರ್, ಲೆಟ್ ಇಟ್, ಲೆಟ್ ದೆಮ್ ಈ ಥರ ಪದಗಳು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸ್ ಯು ಕ್ಯಾನ್ ಯೂಸ್ ಲೆಟ್ ಆದಮೇಲೆ ನೇಮ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಲೆಟ್ ರಾಜು ಗೋ ರಾಜು ಹೋಗಲಿ ಬಿಡು, ಲೆಟ್ ಕಾವ್ಯ ಗೋ ಕಾವ್ಯ ಹೋಗಲಿ ಬಿಡು, ಲೆಟ್ ಬಾಯ್ಸ್ ಗೋ ಬಾಯ್ಸ್ ಎಲ್ಲರೂ ಹೋಗಲಿ ಬಿಡು. ಸೊ ಇನ್ಸ್ಟೆಡ್ ಆಫ್ ದೆಮ್ ಅನ್ನೋ ಪದಕ್ಕೆ ನೀವು ಲೆಟ್ ಬಾಯ್ಸ್ ಗೋ ಅಂತ ಹೇಳ್ಬೋದು. ಅದೇ ಥರ ಹಿಮ್, ಆರ್ ಅನ್ನೋ ಪ್ಲೇಸಲ್ಲಿ ನೀವು ನೇಮ್ಸ್ ಯೂಸ್ ಮಾಡ್ಕೋಬೋದು. ಬಟ್ ಮೋಸ್ಟ್ ಆಫ್ ಟೈಮ್ ನಾವು ಲೆಟ್ ಆದಮೇಲೆ ಈ ಪ್ರೊನೌನ್ಸ್ದ ಯೂಸ್ ಮಾಡ್ತೀವಿ ಹೆಚ್ಚಾಗಿ. ಲೆಟ್ ಹಿಮ್, ಲೆಟ್ ಹರ್, ಲೆಟ್ ದೆಮ್, ಲೆಟ್ ಇಟ್ ಈ ಥರ ಪದಗಳು ಯೂಸ್ ಮಾಡ್ತೀವಿ. ಸೊ ದಿಸ್ ಆಲ್ ಅಬೌಟ್ ಗಿವಿಂಗ್ ಪರ್ಮಿಷನ್ ಟು ಅದರ್ ಪೀಪಲ್. ಸೊ ನೀವು ಒಂದು ಕೆಲಸ ಮಾಡೋದು ಮುಂಚೆ ಒಬ್ಬರು ಪರ್ಮಿಷನ್ ತೊಗೊಂಡು ಮಾತಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ಲೆಟ್ ಮೀ ಅನ್ನೋ ವರ್ಡ್ ಯೂಸ್ ಮಾಡಿ ಮಾತಾಡಿ. ನೀವು ಇನ್ನೊಬ್ರಿಗೆ ಪರ್ಮಿಷನ್ ಕೊಡಬೇಕಂದ್ರೆ ಅವರು ಅದೇ ಒಂದು ಕೆಲಸ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಲೆಟ್ ಹಿಮ್, ಲೆಟ್ ಹರ್, ಲೆಟ್ ಇಟ್, ಲೆಟ್ ದೆಮ್ ಈ ಥರ ಪದಗಳು ಯೂಸ್ ಮಾಡ್ಕೋಬೋದು. ಓಕೆ, ನಾವು ಐ ಆಮ್ ಗೋಯಿಂಗ್ ಟು ಟೀಚ್ ದ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಲೆಟರ್ಸ್. ಸೊ ನಾವು ಲೆಟರ್ಸ್ ಅನ್ನೋ ಪದ ತುಂಬ ಹೆಚ್ಚಾಗಿ ಯೂಸ್ ಮಾಡಿ ಮಾತಾಡ್ತೀವಿ ಇಂಗ್ಲೀಷಲ್ಲಿ ಮಾತಾಡುವಾಗ. ಸೊ ಲೆಟರ್ಸ್ ಅನ್ನೋ ಪದ ನಾವು ಯಾವಾಗ ಯೂಸ್ ಮಾಡಬೇಕಂದ್ರೆ ಟು ಟಾಕ್ ಅಬೌಟ್ ಸಜೆಷನ್ ಆರ್ ಟು ಗಿವ್ ಸಜೆಷನ್. ನೀವು ಇನ್ನು ಸಮ್ ಪೀಪಲ್ಗೆ ಒಂದು ಗ್ರೂಪ್ ಆಫ್ ಪೀಪಲ್ಗೆ ನೀವು ಎಲ್ಲರೂ ಸೇರಿ ಈ ಥರ ಒಂದು ಕೆಲಸ ಮಾಡ್ತೀರ ಅಂತ ಹೇಳೋದಕ್ಕೆ ಕೆನ್ ಯೂಸ್ ಲೆಟರ್ಸ್ ಅನ್ನೋ ಪದ ಯೂಸ್ ಮಾಡಿ ಮಾತಾಡ್ಬೋದು. ಗಿವಿಂಗ್ ಸಜೆಷನ್. ಸೊ ನೀವು ಒಂದು ಗ್ರೂಪ್ ಆಫ್ ಪೀಪಲ್ಗೆ ಸಜೆಷನ್ ಮಾಡ್ತೀರಾ ಸಮ್ಟೈಮ್ಸ್, ನಾವೆಲ್ಲ ಸೇರಿ ಈ ಥರ ಮಾಡೋಣ, ನಾವು ಈ ಥರ ಮಾಡೋಣ, ಅಲ್ಲಿ ಹೋಗೋಣ, ಬರೋಣ, ತಗೋಣ ಈ ಥರ ಮಾತಾಡ್ತೀವಿ. ಸೊ ಆವಾಗ ಲೆಟರ್ಸ್ ಅನ್ನೋ ಪದ ಯೂಸ್ ಮಾಡಿ ಮಾತಾಡ್ಕೋಬೋದು. ಆ್ಯಂಡ್ ಈ ಲೆಟರ್ಸ್ ಅನ್ನೋ ವರ್ಡ್ಗೆ ನಮಗೆ ಕಾಂಟ್ರಾಕ್ಷನ್ ಫಾರ್ಮ್ ಇದೆ, ಲೆಟ್ಸ್ ಅಂತ ಯೂಸ್ ಮಾಡ್ಕೋಬೋದು. ಈ ಅಸ್ ಅನ್ನೋ ಪದಕ್ಕೆ ಕಾಂಟ್ರಾಕ್ಷನ್ ಫಾರ್ಮ್ ಇವನ್ನ ರಿಮೂವ್ ಮಾಡಿಬಿಟ್ಟು ಅಪಾಸ್ಟ್ರೋಫಿ ಎಸ್ ಹಾಕೊಂಡ್ರೆ ದ ವರ್ಡ್ ಬಿಕಮ್ಸ್ ಲೆಟರ್ಸ್ ಅನ್ನೋ ವರ್ಡ್ ಸಿಗುತ್ತೆ. ಆ್ಯಂಡ್ ಲೆಟರ್ಸು ಲೆಟ್ಸ್ ಬೋತ್ ಆಫ್ ದೆಮ್ ಆರ್ ಸೇಮ್. ಇನ್ ಸ್ಪೋಕನ್ ಇಂಗ್ಲೀಷ್ ವಿ ಬೆಟರ್ ಯೂಸ್ ಲೆಟ್ಸ್. ಸೊ ಹೆಚ್ಚಾಗಿ ನಾವು ಲೆಟ್ಸ್ ಅನ್ನೋ ವರ್ಡ್ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ನೀವು ಅಷ್ಟೇ ಇನ್ಸ್ಟೆಡ್ ಆಫ್ ಸೇಯಿಂಗ್ ಲೆಟರ್ಸ್ ಅನ್ನೋ ಪದದ ಬದಲಾಗಿ ನೀವು ಲೆಟ್ಸ್ ಅನ್ನೋ ವರ್ಡ್ ಯೂಸ್ ಮಾಡಿ ಮಾತಾಡಿ. ಸೊ ಇಯರ್ ಐ ಹ್ಯಾವ್ ಗಿವನ್ ಯು ಸಮ್ ಎಕ್ಸಾಂಪಲ್ಸ್. ಲೆಟಸ್ ಗೋ ಬೈ ಟ್ರೈನ್, ಲೆಟ್ಸ್ ಪ್ರಾಕ್ಟೀಸ್ ಇಂಗ್ಲೀಷ್. ಸೊ ಲೆಟಸ್ ಗೋ ಬೈ ಟ್ರೈನ್ ಅಂದರೆ ನಾವು ಟ್ರೈನಲ್ಲಿ ಹೋಗೋಣ, ಲೆಟ್ಸ್ ಪ್ರಾಕ್ಟೀಸ್ ಇಂಗ್ಲೀಷ್ ನಾವು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ಇಯರ್ ಐ ಹ್ಯಾವ್ ಗಿವನ್ ಒನ್ ಎಕ್ಸಾಂಪಲ್. ಲೆಟ್ಸ್ ಗೋ ಬೈ ಕಾರ್ ನಾವು ಕಾರಲ್ಲಿ ಹೋಗೋಣ, ಲೆಟ್ಸ್ ಗೋ ಬೈ ಫ್ಲೈಟ್ ನಾವು ಫ್ಲೈಟಲ್ಲಿ ಹೋಗೋಣ, ಲೆಟ್ಸ್ ಗೋ ಬೈ ಬಸ್ ನಾವು ಬಸ್ಸಲ್ಲಿ ಹೋಗೋಣ, ಲೆಟ್ಸ್ ಗೋ ಆನ್ ಫುಟ್ ನಾವು ನಡ್ಕೊಂಡು ಹೋಗೋಣ. ಸೊ ಈ ಥರ ಒಂದು ಗ್ರೂಪ್ ಆಫ್ ಪೀಪಲ್ಗೆ ನೀವು ಸಜೆಷನ್ ಮಾಡುವಾಗ ನಾವೆಲ್ಲರೂ ಸೇರಿ ಥರ ಮಾಡೋಣ ಅಂತ ನೀವು ಸಜೆಷನ್ ಮಾಡುವಾಗ ಲೆಟರ್ಸ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲೆಟ್ ಮೀ ಅನ್ನೋದು ಟು ಆಸ್ಕ್ ಪರ್ಮಿಷನ್, ನಾವು ಪರ್ಮಿಷನ್ ಕೇಳೋದಕ್ಕೆ. ಲೆಟ್ ಹಿಮ್, ಲೆಟ್ ಹರ್, ಲೆಟ್ ಇಟ್, ಲೆಟ್ ದೆಮ್ ಅನ್ನೋದು ಇನ್ನೊಬ್ರಿಗೆ ಪರ್ಮಿಷನ್ ಕೊಡೋದಕ್ಕೆ. ಲೆಟ್ ಅಸ್ ಅನ್ನೋದು ಟು ಗಿವ್ ಸಜೆಷನ್ ಮಾಡೋದಕ್ಕೆ ನಾವು ಲೆಟರ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸಜೆಷನ್ ಕೇಳೋದಕ್ಕೆ ನಾವು ಶಲ್ ಐ ಶಲ್ ಬಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಟ್ರೈನಲ್ಲಿ ಹೋಗೋಣ ಅಂತ ಹೇಳೋದಕ್ಕೆ ಲೆಟಸ್ ಗೋ ಬೈ ಟ್ರೈನ್. ಇದೇ ನಾವು ನಿಮ್ಮನ್ನು ಸಜೆಷನ್ ಕೇಳ್ತೀವಿ. ನಾನು ಈ ಸೆಂಟೆನ್ಸಲ್ಲಿ ನಾನು ನಿಮಗೆ ಸಜೆಷನ್ ಮಾಡ್ತೇವೆ, ಲೆಟಸ್ ಗೋ ಬೈ ಟ್ರೈನ್ ನಾವು ಟ್ರೈನಲ್ಲಿ ಹೋಗೋಣ ಅಂತ. ಬಟ್ ಇದೇ ನಾವು ಟ್ರೈನಲ್ಲಿ ಹೋಗೋಣವಾ ಅಂತ ನಾನು ನಿಮ್ಮನ್ನು ಸಜೆಷನ್ ಕೇಳಿದ್ರೆ ಐ ವಿಲ್ ಆಸ್ಕ್ ಶಾಲ್ ವಿ ಗೋ ಬೈ ಟ್ರೈನ್, ಶಾಲ್ ಬಿ ನಾವೆಲ್ಲರೂ ಟ್ರೈನಲ್ಲಿ ಹೋಗೋಣ ಅಂತ. ಶಾಲ್ ಬಿ ಅನ್ನೋದು ಸಜೆಷನ್ ಕೇಳೋದಕ್ಕೆ, ಲೆಟರ್ಸ್ ಅನ್ನೋದು ಸಜೆಷನ್ ಕೊಡೋದಕ್ಕೆ ಯೂಸ್ ಮಾಡುವಂಥ ಪದಗಳು. ಸೊ ತುಂಬ ಟೈಮ್ ನಾವು ಲೆಟರ್ಸು ಮತ್ತು ಶಾಲ್ ಬಿ ಅನ್ನೋ ಪದಗಳು ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ಟೈಮ್ಸ್ ವಿಲ್ ಬಿ ಆಸ್ಕಿಂಗ್ ಸಜೆಷನ್, ಸಮ್ಟೈಮ್ಸ್ ವಿಲ್ ಬಿ ಗಿವಿಂಗ್ ಸಜೆಷನ್ ಕೊಡೋವಾಗ ನೀವು ಲೆಟರ್ಸ್ ಅನ್ನೋ ಪದಗಳು ಯೂಸ್ ಮಾಡ್ಬೋದು. ಲೆಟಸ್ ಗೋ ಬೈ ಟ್ರೈನ್, ಲೆಟಸ್ ಪ್ರಾಕ್ಟೀಸ್ ಸ್ಪೀಕಿಂಗ್ ಇಂಗ್ಲೀಷ್, ಲೆಟಸ್ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್, ಲೆಟಸ್ ರೈಟ್ ನೀಟ್ಲಿ, ಲೆಟಸ್ ವೆಯ್ಟ್ ಫಾರ್ ಸಮ್ ಟೈಮ್, ಲೆಟಸ್ ಮೀಟ್ ದ ಪ್ರಿನ್ಸಿಪಾಲ್. ಸೊ ಈ ಥರ ನಾವು ಸಜೆಷನ್ ಕೊಡೋದಕ್ಕೆ ಲೆಟರ್ಸ್ ಯೂಸ್ ಮಾಡ್ತೀವಿ. ಇದೇ ಸಜೆಷನ್ ಕೇಳಬೇಕಾದ್ರೆ ಶಾಲ್ ವಿ ಪ್ರಾಕ್ಟೀಸ್ ಸ್ಪೀಕಿಂಗ್ ಇಂಗ್ಲೀಷ್, ಶಾಲ್ ವಿ ಗೋ ಬೈ ಟ್ರೈನ್, ಶಾಲ್ ವಿ ಮೀಟ್ ದ ಪ್ರಿನ್ಸಿಪಾಲ್, ಶಾಲ್ ವಿ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್, ಶಾಲ್ ವಿ ಈಟ್ ಫುಡ್ ಹಿಯರ್, ಓಕೆ, ಶಾಲ್ ವಿ ವೆಯ್ಟ್ ಫಾರ್ ಸಮ್ ಮೋರ್ ಟೈಮ್, ನಾವು ಸ್ವಲ್ಪ ಟೈಮ್ ವೆಯ್ಟ್ ಮಾಡೋಣ ಅಂತ. ಈ ಥರ ಸಜೆಷನ್ ಕೇಳೋದಕ್ಕೆ ಶಾಲ್ ವಿ ಯೂಸ್ ಮಾಡಿ, ಸಜೆಷನ್ ಕೊಡೋದಕ್ಕೆ ಲೆಟರ್ಸ್ ಯೂಸ್ ಮಾಡಿ. ಸೊ ದಿಸ್ ಆಲ್ ಅಬೌಟ್ ಲೆಟರ್ಸ್ ಆ್ಯಂಡ್ ಲೆಟ್ ಮೀ ಫ್ರೆಂಡ್ಸ್.
ಆ್ಯಂಡ್ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಈ ಲೆಟ್ ಜೊತೆ ನೋಡಿ ಲೆಟ್ ಮೀ, ಲೆಟ್ ಹಿಮ್, ಲೆಟರ್, ಲೆಟ್ ಇಟ್, ಲೆಟ್ ದೆಮ್, ಲೆಟಸ್ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಹೆಚ್ಚಾಗಿ ನಾವು ಯೂಸ್ ಮಾಡೋದು ಲೆಟ್ ಮೀ ಮತ್ತು ಲೆಟಸ್. ಈ ಲೆಟ್ ಹಿಮ್, ಲೆಟರ್, ಲೆಟ್ ಇಟ್, ಲೆಟ್ ದೆಮ್ ಅನ್ನೋ ಪದಗಳನ್ನ ನಾವು ರೇರಾಗಿ ಯೂಸ್ ಮಾಡ್ತೀವಿ. ಬಟ್ ಹೆಚ್ಚಾಗಿ ನಾವು ಲೆಟ್ ಮೀ ಅನ್ನೋ ಪದನ ಮತ್ತು ಲೆಟಸ್ ಅನ್ನೋ ಪದಗಳನ್ನ ಯೂಸ್ ಮಾಡಿ ಮಾತಾಡ್ತೀವಿ. ಸೊ ಲೆಟ್ ಮೀ ಅನ್ನೋದಕ್ಕೆ 3 ಯೂಸಸ್ ಇದೆ. ಟು ಆಸ್ಕ್ ಪರ್ಮಿಷನ್ ಇನ್ ಇನ್ಫಾರ್ಮಲ್ ವೇ, to offer something, and to say what are you going to do immediately, you can use let me. And let us another to ask to give suggestion ಮಾಡೋದಕ್ಕೆ let us ಅನ್ನೋ ವರ್ಡ್ ಯೂಸ್ ಮಾಡಿ ಮಾತಾಡ್ತೀವಿ ಫ್ರೆಂಡ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಫ್ರೆಂಡ್ಸ್, ಇವು ಲೆಟ್ ಅನ್ನೋ ಪದ ಯೂಸ್ ಮಾಡುವಾಗ ಯಾವಾಗಲೂ ಲೆಟ್ ಜೊತೆ ನಾವು V1 ವರ್ಬ್ ಯೂಸ್ ಮಾಡಬೇಕು. ನೋಡಿ ಎಲ್ಲ ಸೆಂಟೆನ್ಸ್ ನೋಡಿ ಲೆಟ್ ಅನ್ನೋ ವರ್ಬ್ ಯೂಸ್ ಮಾಡಿದ್ದೀನಿ ಬಿಗಿನಿಂಗಲ್ಲಿ. ಆ್ಯಂಡ್ ಐ ಹ್ಯಾವ್ ಯೂಸ್ ಮೇನ್ ವರ್ಬ್ಸ್ ಆಲ್ಸೋ ಇನ್ ಆಲ್ ದ ಸೆಂಟೆನ್ಸಸ್. ದ ಮೇನ್ ವರ್ಬ್ಸ್ ಆರ್ ಇನ್ V1 ಫ್ರಮ್ ಲೈಕ್ ಗೋ, ಪ್ರಾಕ್ಟೀಸ್, ಪ್ಲೇ, ಕಮ್, be, go, and here you see cry, come, go, speak, and speak, take, eat, see ಎಲ್ಲ ಸೆಂಟೆನ್ಸಲ್ಲಿ ನಾನು V1 ವರ್ಬ್ ಯೂಸ್ ಮಾಡಿದ್ದೀನಿ. ಯಾಕಂದರೆ ಲೆಟ್ ಅನ್ನೋ ವರ್ಡ್ ಬಂದಾಗ ನೀವು V1 ವರ್ಬ್ ಯೂಸ್ ಮಾಡ್ತಾ ನೀವು ಮಾತಾಡಬೇಕಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಪೀಪಲ್ ಮೇಕ್ ಮಿಸ್ಟೇಕ್ಸ್ ವೆನ್ ದೇ ಯೂಸ್ ಲೆಟ್ ಯೂಸ್ ಮಾಡುವಾಗ ಬಿಸಿ ನಾನು ಮಾತಾಡೋಕ್ಕೆ ಬಿಡು ಅಂದರೆ ಲೆಟ್ ಮೀ ಸ್ಪೀಕ್ ಅಂತ ಹೇಳಬೇಕು. ಸಮ್ಟೈಮ್ಸ್ ಪೀಪಲ್ ಏನು ಮಾಡ್ತಾ ಇದ್ದಾರೆ, ಲೆಟ್ ಮೀ ಟು ಸ್ಪೀಕ್, ಇಲ್ಲಿ ಸ್ಪೀಕ್ ಜೊತೆ ಟು ಹಾಕ್ಬಿಡ್ತಾರೆ, ಲೆಟ್ ಮೀ ಟು ಸ್ಪೀಕ್. ಸೊ ಯು ಶುಡ್ ನಾಟ್ ಸೇ ಲೆಟ್ ಮೀ ಟು ಸ್ಪೀಕ್, ಲೆಟ್ ಮೀ ಸ್ಪೀಕ್ ಅಂದರೆ ಸಾಕು. ಲೆಟ್ ಅನ್ನೋ ವರ್ಡ್ ಯೂಸ್ ಮಾಡೋಕೆ ನೀವು ಟು ಅನ್ನೋ ವರ್ಬ್, ಟು ಅನ್ನೋ ದಟ್ ಈಸ್ ಇನ್ಫಿನಿಟಿವ್ ಫಾರ್ಮ್ ಆಫ್ ದ ವರ್ಬ್ ಯೂಸ್ ಮಾಡಬಾರ್ದು. ಸೊ ಲೆಟ್ ಹಿಮ್ ಸ್ಪೀಕ್ ಅಷ್ಟೇ, ನೀವು ಲೆಟ್ ಹಿಮ್ ಟು ಸ್ಪೀಕ್ ಅಂತ ಹೇಳ್ಬಾರ್ದು. ಲೆಟ್ ಹಿಮ್ ಗೋ, ಅವನು ಹೋಗ್ಲಿ ಬಿಡು, ಲೆಟ್ ಹಿಮ್ ಟು ಗೋ ಅಂತ ಹೇಳ್ಬಾರ್ದು. ಇಲ್ಲಿ ಟು ಅನ್ನೋ ಪದನ ಯೂಸ್ ಮಾಡಬಾರ್ದು. So this is the common mistake we make when you're using let. And there are some other mistakes also we make when you are using let. So I'll be discussing what are the other mistakes you are making when you are using the word let. I'll teach you in the next video. So friends, this is all about the topic word let. Friends, this is all about today's video, let topic. I hope this video was very useful to you and you have learned in an easy method how to use the word let. Different words, structures, and what are the mistakes we make. Everything I have explained in this video. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬೇಗ ಬರುತ್ತೆ. ಆ್ಯಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಸಿ ಯು.